ಬಹುಶಃ ಇದನ್ನು ನೋಡ್ತಾ ಇದ್ದರೆ ದ್ವೈತ ಮತ್ತು ಅದ್ವೈತ ಇವೆರಡನ್ನು ಮೇಳೈಸುವ ವಿಶಿಷ್ಟದವರ ಪುನಃ ಅನ್ನಿಸ್ತಾ ಇದೆ. ಈ ಗೆಸ್ಚರನ್ನು ನೋಡಿದರೆ ಆಂಗ್ಲ ಭಾಷೆಯ 22ನೇ ಪದ ಮತ್ತು ಜಮಖಾನೆಯನ್ನು ನೋಡಿದರೆ ರಾಷ್ಟ್ರೀಯ ರಮ್ಯತೆ ಮತ್ತು ದೇಶೀಯತೆ ಮೇಳೈಸಿದ ಅಂದರೆ ಸಿಂಕ್ರಾನಿಸಿಟಿ ಮೇಳೈಸಿದ ಮತ್ತು ಅದೊಂದು ಸೂಕ್ಷ್ಮ ಸಂವೇದನೆ ಆಗಿದೆ ಅಂತ ಅನಿಸ್ತದೆ. ಈ ಭಾರತದಲ್ಲಿ ಇಂಥ ಸೂಕ್ಷ್ಮ ಸಂವೇದನೆಗಳೇನದ ಇದಾವಲ್ಲ, ಇದು ಒಂದು ಶಕ್ತಿ ರೂಪ ಆಗಿರ್ಬೋದು. ಮತ್ತು ಅಂದ್ಕೊಂಡ್ರೆ ವಿವಿಧ ಇದರಲ್ಲಿ ಒಂದು ಭಾವನಾ ಇದಕ್ಕೂ ಸಂಬಂಧ ಇದೆ ಅಂತ ಅನ್ನಿಸ್ತಾ ಇದೆ. ಇದು ಒಂದು ದೊಡ್ಡ ಒಂದು ಶಕ್ತಿಯ ತೋರಿಸುವಿಕೆನೂ ಅಂತ ಅನ್ಕೊಳ್ಳಬಹುದು. ಎಲ್ಲದನ್ನು ಇಷ್ಟೊಂದು ಗಹನವಾಗಿ ಯೋಚಿಸಬಾರ್ದು ರೀ. ಹೀಗೆ ಕೈ ಮಾಡಿದರೆ ಶೌಚಕ್ಕೆ ಒತ್ತಡವಾಗಿದೆ, ಪಾಯಿಖಾನೆಯನ್ನು ಕಟ್ಟಿಸಿಕೊಡಿ, ಇಲ್ಲಾಂದರೆ ಬೀದಿ ಬದಿಯಲ್ಲಿ ಜಮಖಾನೆ ಹಾಕಿಕೊಂಡು ಕೂರಬೇಕಾಗುತ್ತದೆ ಅಂತ ಹೇಳ್ತಾ ಇದ್ದಾನೆ. ನಾನ್ ಸೆನ್ಸ್. ಉಪ್ಪ ತಿಂದ ಮೇಲೆ ನೀರ ಕುಡಿಲೇಬೇಕು. ವಾ ವಾ ಎಂತ ಸಾಯ್ತಪ್ಪ, ವಾ ವಾ ಪರಮಾನಂದ. ನಾವ್ ಆಕ್ಟಿಂಗ್ ಮಾಡೋಕ್ಕ. ಉಪ್ಪ ತಿಂದ ಮೇಲೆ ನೀರ ಕುಡಿಲೇಬೇಕು. ಸರ್ಕಾರಿ ಸಿನಿಮಾ, 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 ಸರ್ಕಾರಿ ಸಿನಿಮಾ. ಈ ಸರ್ಕಾರಿ ಸಿನಿಮಾದ ಬಗ್ಗೆ ಕೈಪಾಳ್ಯದವರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ನೋಡಿ, ನಮ್ಮ ಕಾಯಿಪಳ್ಯದಿಂದ ಈ ಸರ್ಕಾರಿ ಸಿನಿಮಾನ ಖಂಡಿಸ್ತೀವಿ. ನಾವು ನಮ್ಮ ನಾಯಕರೆಲ್ಲ ಆಗಲೇ ಬಳ್ಳಾರಿ ರಾಜಭವನ ಅಂತ ಪಾದಯಾತ್ರೆ ಮಾಡಿ ಕಾಲ್ ನೋವು ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ. ಅಂಥದ್ರಲ್ಲಿ ಸರ್ಕಾರಿ ಸಿನಿಮಾ ಬೇರೆ ಮಾಡಬೇಕಾ? ನಾವು ಸರ್ಕಾರಿ ಸಿನಿಮಾ ಎಲ್ಲ ಮಾಡಲ್ಲ ಸರ್. ಈಗಾಗಲೇ ಕೇಂದ್ರದಲ್ಲಿ 2G. ಅಯ್ಯೋ ಅಯ್ಯೋ ಅಯ್ಯೋ, ನೀವು 2G ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಿ? ನಾವು ಇವಾಗ ಹೊಸ ಯುಗಕ್ಕೆ ಬಂದಿದ್ದೀವಿ. 3G ಬಗ್ಗೆ ಯೋಚನೆ ಮಾಡಿ, +1 ಬಗ್ಗೆ ಯೋಚನೆ ಮಾಡ್ಬೇಕ್ರಿ. -1 ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಿ? ಇಷ್ಟೆಲ್ಲ ಆದ್ಮೇಲೆ ನಾವು ಅದು ಸರ್ಕಾರಿ ಸಿನಿಮಾ ಡಿಶುಮ್ ಅನ್ನೋದು ಮಾಡ್ಬೇಕಾ? ಇಲ್ಲ ಕಮ್ಮಿ ಆಗಿದೆ ಅಂದ್ರೆ ನಾವು ಪಕ್ಷ ಬೇಕಂದ್ರೆ ನಿಮಗೆ ಸರ್ಕಾರಿ ಸಿನಿಮಾ, ಸರ್ಕಾರಿ ಸಿನಿಮಾ, ಸರ್ಕಾರಿ ಸಿನಿಮಾ. ಈ ಸರ್ಕಾರಿ ಸಿನಿಮಾದ ಬಗ್ಗೆ ಗೊನೆ ಹೊತ್ತ ಮಹಿಳೆ ಪಕ್ಷದವರ ಅಭಿಪ್ರಾಯ ಏನು ಕೇಳೋಣ ಬನ್ನಿ. ಸರ್, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಹೇಳ್ತೀರಾ ಸರ್? ನಾವು ಗೊನೆ ಹೊತ್ತ ಮಹಿಳೆ ಪಕ್ಷದವ್ರು ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ, ನಾವು ಈ ಸರ್ಕಾರಿ ಸಿನಿಮಾನ, ಈ ಸ್ಕ್ರಿಪ್ಟ್ ಬರೆಯೋದನ್ನು ಎರಡನ್ನೂ ಖಂಡಿಸ್ತೀವಿ. ಹೌದು, ಈಗಾಗಲೇ 2 ಸ್ಕ್ರಿಪ್ಟ್ ಬರೆದಿದ್ದೀವಿ. 3ನೇ ಬರಿ ಅಂದರೆ ಎಲ್ಲಿಂದ ಬರೆಯೋಕ್ಕಾಗುತ್ತೆ? ಅವೆಲ್ಲ ಆಗಲ್ಲ. ಹಾಗಾಗಿ ಮತ್ತೊಂದು ಸ್ಕ್ರಿಪ್ಟ್ ಬರೆಯೋ ಯೋಚನೆ ಯಾವುದೇ ಕಾರಣಕ್ಕೂ ಮಾಡಲ್ಲ ನಾವು. ಸರ್ಕಾರಿ ಸಿನಿಮಾ ಡೌನ್ ಡೌನ್, ಸರ್ಕಾರಿ ಸಿನಿಮಾ ಡೌನ್ ಡೌನ್, ಸರ್ಕಾರಿ ಸಿನಿಮಾ ಡೌನ್ ಡೌನ್. ಆದರೆ ಈ ಸರ್ಕಾರಿ ಸಿನಿಮಾದ ಹೀರೋ ಈ ಎಲ್ಲ ಗೊಂದಲಗಳ ನಡುವೆ ಎಷ್ಟು ಜನಜನಿತವಾಗಿದ್ದ ಅಂದರೆ, ಎಲ್ಲಿ ನೋಡಿದರೂ ಅವನದೇ ಚರ್ಚೆ. ನಾನೇನಾದ್ರೂ ನನ್ನ ನೆಕ್ಸ್ಟ್ ಸಿನಿಮಾ ಮಾಡ್ಬೇಕಂದ್ರೆ ಆ ಹಸಿರು ಜಮಖಾನೆ ಅವರೇ ಹೀರೋ ಆಗಿರ್ಬೇಕು. ಅಮ್ಮ ರುಕ್ಮಿಣಿ, ಗಂಡನವ್ರು ಬಂದಿದ್ದಾರೆ, ಬಾರಮ್ಮ. ಇದೇ ಲಾಸ್ಟ್ ಗಂಡು, ನಾನು ಯಾರು ನೋಡಿದ್ರು ಆಗೋದಿಲ್ಲ, ಹಸಿರು ಜಮಖಾನೆ ಅವರೇ ಆಗಿರ್ಬೇಕು. ಈ ಹಸಿರು ಜಮಖಾನೆವನ್ನ ಅಮ್ಮ ಎಲ್ಲಿಂದ ತರೋದಮ್ಮ? ಶರ್ಟ್ ಸಖತ್ತಾಗಿದೆ, ತೆಗಿರಿ ಹಿಂಗೆ ಬರಲಿ, ಹಿಂಗೆ ಸ್ವಲ್ಪ ಚೇಂಜ್ ಆಗಿ ಒಂದು ಸ್ವಲ್ಪ. ಮೂರನೇವನು ಈ ಕಡೆ ಬಾ, ಸೆಂಟ್ರವ್ನು ಅಲ್ಲೇ ಇರ. ಏಯ್, ಎರಡನೇವನು ಈ ಕಡೆ ಬರಪ್ಪ. ನೀನು ಮತ್ತೆ ಸೆಂಟ್ರವ್ನು ಒಂಚೂರು ಚೇಂಜ್ ಆಗಿಬಿಡೋ. ಸ್ವಲ್ಪ ಹಿಂಗೆ ಹೆಸರು ಹೇಳ್ಬೇಕು. ಒಂದು ಸ್ವಲ್ಪ ಹಿಂದೆ ಹೋಗಿ ಒಂಚೂರು. ಸಾಕು ಒಂದು ಸ್ವಲ್ಪ ಸೆಂಟ್ರವ್ನು ಒಂಚೂರು ಆ ಕಡೆ ಹೋಗು. ಹೆಸರು ಹೇಳೋದು ಹಂಗಲ್ಲ, ಸ್ವಲ್ಪ ಹಿಂಗೆ ಬಾ. ಒಂದು ಸ್ವಲ್ಪ ನೀನು ಹಂಗೆ ಬಾ ಸ್ವಲ್ಪ ಹಂಗೆ ಒಂದು ಸ್ವಲ್ಪ. ನೀನು ಮೂರನೇವನು ಈ ಕಡೆ ಬಾ, ಮೂರನೇವನು ಈ ಕಡೆ ಬಾ. ಏಯ್, ಹಂಗಲ್ಲ, ಹೆಸರು ಹೇಳೋದು, ಹೆಸರು ಒಂದ್ಸಲ ಹೇಳೋದು ಅರ್ಥ ಆಗಲ್ವಾ? ಸ್ವಲ್ಪ ಎರಡನೇವನು ಈ ಕಡೆ ಬಾ, ಎರಡನೇವನು. ಒಂದ್ಸಲ ಒಂದು ನಿಮಿಷ. ಸರ್, ಹಸಿರು ಜಮಖಾನೆವನಿಲ್ಲ ಅಂದರೆ ಸಿನಿಮಾನೇ ನಡೆಯೋದಿಲ್ಲ ಸರ್. ಅದೇ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಬಾರಿ ಬಿಟ್ರಪ್ಪ ನೀವು. ಒಂದು ಸ್ವಲ್ಪ ಈ ಕಡೆ ಬನ್ನಿ, ಚೂರು ಈ ಕಡೆ ಸ್ವಲ್ಪ.
ಸ್ವಲ್ಪ ಸೆಂಟ್ರವ್ನು ಮೂರನೇವನು ಈ ಕಡೆ ಬಂದು ಲಾಸ್ಟ್ನವ್ನು ಈ ಕಡೆ ಬಾ ಬಾ ಎಷ್ಟೆಲ್ಲ ಹೇಳ್ಬೇಕು ಗೊತ್ತಾಗ್ತಾ ಇಲ್ವ ನಿನಗೆ ಲಾಸ್ಟ್ನವ್ನು ಈ ಕಡೆ ಬಾ ಸೆಂಟ್ರಿಗೆ ಬಾ ಕಾಲ ಬಂತಪ್ಪ ಕಲಿಯುಗದಾಗ ಉಪ್ಪ ತಿಂದ ಮೇಲೆ ನೀರ ಕುಡಿಲೇಬೇಕು. ಸ್ವಲ್ಪ ಡಲ್ ಆಗಿದೆ ಅನ್ಸುತ್ತಲ್ಲ ಸರ್ ಐ ಇಂಪ್ರೂವ್ಡ್ ಸರ್ ದಿಸ್ ಯಾ ಬಟ್ ನಾವು ಬೇರೆ ಏರಿಯಾದಲ್ಲ ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕಾಗುತ್ತದೆ. ಹೌದು ಸರ್ ಓಕೆ ಸರ್ ಸ್ವಲ್ಪ ಎಫೆಕ್ಟ್ ಆಗಬೇಕಾಗುತ್ತೆ. ಓಕೆ ಸರ್ ಐ ಇಂಪ್ರೂವ್ಡ್ ಓಕೆ ಆ್ಯಂಡ್ ಇಲ್ಲೂ ಕೂಡ ಸ್ವಲ್ಪ ಬಿಸ್ನೆಸ್ ಡಲ್ ಇದೆ ಅನಿಸ್ತಾ ಇದೆ. ಓಕೆ ಸರ್ ನಾನು ಇಂಪ್ರೂವ್ಮೆಂಟ್ ಮಾಡಿ ನೆಕ್ಸ್ಟ್ ಇಲ್ಲಿ ವಿಸಿಟ್ ಕೊಡಿ ಒಂದ್ಸರಿ. ಓಕೆ ಸರ್ ಇಲ್ಲ ಸರ್ ಓಕೆ ಸರ್ ಐ ಇಂಪ್ರೂವ್ಡ್ ಸರ್ ಓಕೆ 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 ಸರ್. Hello, Mr. Krishna. Yes, sir. Yeah, well done, my boy. You done a great job. Thank you, sir. Thank you, sir. Yeah, welcome, welcome. And ನೀವು ಇತ್ತೀಚೆಗೆ ಈ ಜಮ್ಖಾನ ಹಾಕೊಂಡ್ಮೇಲೆ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ ಅನ್ಸುತ್ತೆ ಕೃಷ್ಣ. Thank you, sir. Thank you. ನೆಕ್ಸ್ಟ್ ಇನ್ನು ಪ್ರಮೋಟ್ ಮಾಡೋಣ ಅನ್ಕೊಂಡಿದ್ದೀನಿ. Thank you, sir. Thank Great, great. Well done, well done. Keep it up. Yes, sir. Thank you, sir.